ಒಕ್ಕೋಡಿಗೆ ಅಂತ ಹೇಳಿ ಸೇರಿಸಿದ್ದೀರಿ, ನಾಚಿಕೆ ಆಗಲ್ವಾ ನಿಮ್ಗೆ? ಕುಡಿಯುವ ನೀರಲ್ಲಿ 106 ವರ್ಷಗಳಿಂದ ಹಿಂದೂಗಳ ಸ್ಮಶಾನವನ್ನ ಒಕ್ಕೋಡು ಕಬ್ರಸ್ತಾನ್ ಅಂತ ಸೇರಿಸಿದ್ದೀರಿ, ನಾಚಿಕೆ ಆಗಲ್ವಾ ನಿಮ್ಗೆ? ಇವತ್ತು ಅಂತರ್ಗಂಗೆ ಬೆಳೆದು ಕೆಳಗಡೆ ಇರ್ತಕ್ಕಂಥ ಜಮೀನುಗಳನ್ನ ನಗರಸಭೆಗೂ ಬರಲ್ಲ ಅಂತ ಜಮೀನುಗಳನ್ನೆಲ್ಲ ನೀವು ಒಕ್ಕೋಡಿಗೆ ಸೇರಿಸಬೇಕು, ಮದ್ರಾಸಕ್ಕೆ ಸೇರಿಸಬೇಕು ಅಂತ ಹೇಳಿ ಬಲವಂತಾಗಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರೆವಿನ್ಯೂ ಅಧಿಕಾರಿಗಳನ್ನ ಕರೆದು, ನಗರಸಭೆ ಪುರಸಭೆ ಅಧಿಕಾರಿಗಳನ್ನ ಕರೆದು ರಾತ್ರಿ ನೀವು ಒಕ್ಕೋಡಿಗೆ ಸೇರಿಸ್ತಾ ಇದ್ದೀರಿ. ಆ ಒಕ್ಕೋಡಿಗೆ ಸೇರಿಸಿ ಜಮೀರ್ ಅಹಮದ್ ಖಾನ್ ಅವರಿಂದ ಹಿಡಿದು, ನಜೀರ್ ಅಹಮದ್ ಖಾನ್ ಇಂದ ಹಿಡಿದು, ರೋಷನ್ ಬೇಗ್ ಇಂದ ಹಿಡಿದು, ರೆಹಮಾನ್ ಖಾನ್ ಇಂದ ಹಿಡಿದು, ಇಬ್ರಾಹಿಂ ಇಂದ ಹಿಡಿದು ಪ್ರತಿಯೊಬ್ಬರು ನೀವು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿ ಬೇರೆಯವರಿಗೆ ಮಾಡ್ತಾ ಇದ್ದೀರಿ. ನಾಚಿಕೆ ಆಗಲ್ಲ ನಿಮಗೆ? ಈ ದೇಶದಲ್ಲಿ ಮುಂದೆ ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಉಳುವವನಿಗೆ ಭೂಮಿ ಅಂತ ಹೇಳಿ ಇವತ್ತು ಯಾರ್ಯಾರು 5 ವರ್ಷ 6 ವರ್ಷ 10 ವರ್ಷ 15 ವರ್ಷದಿಂದ ಉಳುಮೆ ಮಾಡ್ತಾ ಇದ್ರು ಆ ಜಮೀನೆಲ್ಲ ರೈತರಿಗೆ ಸೇರ್ಬೇಕಂತಿದ್ರೆ ರಾತ್ರಿ ಸಾವಿರಾರು ಎಕರೆ ಜಮೀನುಗಳನ್ನ ನೀವು ಒಕ್ಕೋಡಿಗೆ ಸೇರಿಸ್ತಾ ಇದ್ದೀರಿ. ನಾಚಿಕೆ ಆಗಬೇಕು ನಿಮಗೆ? ಇವತ್ತು ನಾನು ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿ ಅಕ್ರಮ್ ಬಾಷ್ ಅವರಿಗೆ, ಅವರು ಕೈಗೊಂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಹಿಂದೂಗಳ ಜಮೀನನ್ನ ರೈತರ ಜಮೀನನ್ನ ನೀವು ಒಕ್ಕೋಡಿಗೆ ಸೇರಿಸಂತ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರೆಲ್ಲ ಪತ್ರ ಬರೆದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ರೈತರ ಜಮೀನುಗಳನ್ನ ಒಕ್ಕೋಡಿಗೆ ಸೇರಿಸಿದ್ರೆ ಅದನ್ನೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲ್ಲ ಕರ್ನಾಟಕ ರಾಜ್ಯದಲ್ಲಿ. ನೀವು ಅಧಿಕಾರಿಗಳೆಲ್ಲ ಎಲ್ಲೆಲ್ಲಿ ರೈತರ ಜಮೀನುಗಳನ್ನ ನೀವು ಒಕ್ಕೋಡಿಗೆ ಸೇರಿಸಿದ್ರೆ ನಿಮ್ಮನ್ನೆಲ್ಲ ಹುಡುಕಿ ನಿಮಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತೀರಾ ಇಲ್ಲೋ? ಅದಕ್ಕೋಸ್ಕರ ಬಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರೈತರ ಜಮೀನುಗಳನ್ನ ರಾತ್ರಿ ಮಠ ಮಂದಿರ ದೇವಸ್ಥಾನ ಜಮೀನುಗಳನ್ನ ಒಕ್ಕೋಡಿಗೆ ಸೇರಿಸ್ತಾ ಇದ್ದೀರಿ. ಇಂಡಿಯಾ ಹಿಂದೂಸ್ತಾನ ಪಾಕಿಸ್ತಾನ ಅಂತ ನೀವೇ ಯಾಕೆ ಹೋಗ್ಬಿಟ್ಟು ಜಮೀನುಗಳು ನಿಮ್ದೆಲ್ಲ ಪಾಕಿಸ್ತಾನಕ್ಕೆ, ಇಲ್ಲಿರೋದೆಲ್ಲ ಯಾರ್ದು? ನಮ್ಮದು ಜಮೀನುಗಳಿಗೆಲ್ಲ ನೀವೆಲ್ಲ ಇಲ್ಲಿದ್ದೀರಿ, ಅಣ್ಣ ತಮ್ಮಂದಿರ ರೀತಿಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀರಿ, ಚೆನ್ನಾಗಿರೋಣ. ಎಷ್ಟೋ ಜನ ಒಗ್ಗಟ್ಟಾಗಿದ್ದೀರಿ, ಎಷ್ಟೋ ಜನ ಪಾಕಿಸ್ತಾನ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತೆ DC ಅಕ್ರಮ್ ಬಾಷ್ ಅವರ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೋಲಾರ ನಗರದಲ್ಲಿ ವಾಲ್ಮೀಕಿ ಭವನದ ಏನ್ ಜಾಗ ಇತ್ತು ಆ ಜಾಗನ ನೀವೇ ನಿಂತ್ಕೊಂಡು ನಿಮ್ಮ ಸ್ವಜನ ಪಕ್ಷಪಾತಿಯಾಗಿ ಅವ್ರು ಏನು ಶಾದಿ ಮಾಡಲಿಟ್ಟಿದ್ರು ಅವ್ರ ಕಾಂಪೌಂಡ್ ಹಾಕೊಳ್ತಾ ಇದ್ರಿ, ಕೋರ್ಟ್ ಅಲ್ಲಿ ಕೇಸ್ ಇದ್ರೇನು ಸ್ಟೇ ಇದ್ರು. ನಾಚಿಕೆ ಆಗಲ್ಲ ಅಕ್ರಮ್ ಬಾಷ್ ಅವರು? ನಿಮ್ಗೆ ಎಷ್ಟು ಹಣ ಇಸ್ಕೊಂಡ್ರಿ? ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾಂಟ್ರಾಕ್ಟರ್ಗಳು ಇವತ್ತು ಒಂದೇ ಒಂದು ಕೆಲಸ ಇಲ್ಲದೆ ಸಾಯ್ತಾ ಇದ್ದಾರೆ, ಅವ್ರಿಗಿನ್ನೂ ಬಿಡುಗಡೆಯಾಗಿಲ್ಲ. ಆದ್ರೆ ನೀವು DC ಆಗಿ ಬಂದಾದ್ಮೇಲೆ ಬೆಂಗಳೂರಿಂದ ಕರ್ಕೊಂಡ್ಬಂದು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಅವ್ರಿಗೆ ಕೊಡ್ತಾ ಇದ್ದೀರಿ. ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ಆಗಲ್ವಾ ಅಕ್ರಮ್ ಬಾಷ್ ಅವರೇ? ಪ್ರಧಾನಮಂತ್ರಿ ಅವರ ಕಾರ್ಯಕ್ರಮ 154 ಕೋಟಿ ಬಂದಿದ್ರಿ SI ಏರ್ಪೋರ್ಟ್ಗೆ. ಪ್ರಧಾನಮಂತ್ರಿ ಅವರ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ನಿಮ್ಗೆ ಬಿಡುವಿಲ್ಲ. ಆದ್ರೆ ಹಸುಗಳನ್ನ ಕೊಯ್ದು ಮಾಂಸ ಇರ್ತಿರಲ್ಲ ನಿಮ್ಮ ಕ್ವಾರ್ಟರ್ಸ್ ಅಲ್ಲಿ, ಅದು ಬಿಡುವಾಯ್ತಾ ಅಕ್ರಮ್ ಬಾಷ್ ನಿಮ್ಗೆ? ಅದಕ್ಕೋಸ್ಕರ ಬಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಈ ದೇಶದಲ್ಲಿ 60 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ದಲಿತರನ್ನ ಮುಸ್ಲಿಮ್ಸರನ್ನ ಓಟ್ ಬ್ಯಾಂಕರ್ಸ್ ಆಗಿ ಬಳಸ್ಕೊಂಡ್ರು. ಇವತ್ತು ದಲಿತರು ಬೇಕಾಗಿಲ್ಲ, ದಲಿತರು 25,000 ಕೋಟಿ ಹಣವನ್ನ STP TSP ಹಣವನ್ನ ಇವರು ಗ್ಯಾರಂಟಿಗಳು ಬಳಸ್ತಾರೆ ಅಂತ ಹೇಳಿ ಬಳಸ್ಕೊಂಡ್ರು. ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ 189 ಕೋಟಿ ಹಗರಣ ಮಾಡಿರ್ತಕ್ಕಂಥದ್ದು ಸಾಬೀತಾಗಿದೆ. ಸಿದ್ದರಾಮಯ್ಯನವರು ಒಂದೇ ಒಂದು ದಿನನೂ CM ಆಗಿ ಉಳಿಯೋದಕ್ಕೆ ನಾಲಾಯಕರು ಅಂತವರು ಇವತ್ತು ಬಂದು ಈ ರಾಜ್ಯನ ಮುನ್ನಡೆಸ್ತಾ ಇದ್ದಾರೆ. ನಾಚಿಕೆ ಬೇಕು. ನಾವು ಎಂತ ನನ್ನ ದೃಷ್ಟಿ ಅಂದ್ರೆ ಗ್ಯಾರಂಟಿಗಳಿಗೆ ಮನ್ಸೋತು ನಾವು ಮನೆಗಳಲ್ಲಿ ಕಾಂಗ್ರೆಸ್ ವೋಟ್ ಹಾಕಿದ್ರಿ. ಅದಾದ್ಮೇಲೆ ಇವಾಗ ಗೊತ್ತಾಗ್ತಾ ಇದೆ ನಾವು ಈ ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇರೋ ಮುಂದೊಂದು ದಿನ ನಮ್ಮ ಮನೆಗಳು ಕಿತ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು.
ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಅಶೋಕಣ್ಣವರು, ವಿಜೇಂದ್ರಣ್ಣವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಇಡೀ ರಾಜ್ಯದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಿ, ಯಾರು ಈ ದೇಶ ವಿರೋಧಿಗಳಿದ್ದಾರೆ, ರೈತ ವಿರೋಧಿಗಳಿದ್ದಾರೆ, SC ST ಜನಾಂಗದ ವಿರೋಧಿಗಳಿದ್ದಾರೆ, ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿ ಅವ್ರನ್ನ ಮನೆಗೆ ಕಳಿಸಂತ ಕೆಲಸಗಳನ್ನು ಮಾಡಬೇಕು. ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. 2000ಕ್ಕೆ ನಾವು ಮನ್ಸೋದ್ರಿ ಗ್ಯಾರಂಟಿಗೋಸ್ಕರ ಇವತ್ತು ಡಕೋಟಾ ಎಕ್ಸ್ಪ್ರೆಸ್ ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು. ಅದಕ್ಕೆ ನರೇಂದ್ರ ಮೋದಿಯವರು ಡಿಸೈಡ್ ಮಾಡಿದ್ದಾರೆ, ಯಾರಾದ್ರೂ ನಿಮ್ಗೆ 5 ವರ್ಷಕ್ಕೂ ಮೇಲ್ಪಟ್ಟು ನಿಮ್ಮ ಕಮ್ಯುನಿಟಿಯಲ್ಲಿ ಸೇರಿರ್ತಕ್ಕಂಥ ಮುಸ್ಲಿಮ್ಸರು ಏನಾದ್ರು ದಾನ ಕೊಟ್ರೆ ಮಾತ್ರ ಅದು ವಕ್ಫ್ ಆಸ್ತಿ. ಇಲ್ಲಾಂದ್ರೆ ರೈತರ ಜಮೀನುಗಳಲ್ಲಿ ಇರ್ತಕ್ಕಂಥ, ರೈತರ ಹೆಸರುಗಳಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ವಕ್ಫ್ ಸೇರಿಸಿದ್ರೆ ಅದನ್ನ ಕೂಡಲೇ ಅದನ್ನ ರದ್ದು ಮಾಡಬೇಕು. ಯಾರು ಈ ವಕ್ಫ್ ಜಮೀನುಗಳನ್ನ ಅಕ್ರಮ ಮಾಡಿದರೆ ಅವ್ರ ಮೇಲೆಲ್ಲ CBI ತನಿಖೆ ಆಗ್ಬೇಕು ಅಂತ ಹೇಳಿ ಆ ವಕ್ಫ್ ಕಾಯ್ದೆ ಏನಿದೆ ಅದನ್ನ ತಿದ್ದುಪಡಿ ಮಾಡ್ಬೇಕು ಅಂತ ಹೇಳಿ ಒಂದು ನರೇಂದ್ರ ಮೋದಿಜಿಯವರು ಏನು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದಕ್ಕೆಲ್ಲ ನಾವೆಲ್ಲ ಬೆಂಬಲವನ್ನು ಸೂಚಿಸ್ತಾ ಮುಂದಿನ ದಿನಗಳಲ್ಲಿ ನಾವು ಈ ಕೋಲಾರದಲ್ಲಿ ಎಲ್ಲೇ ಸರ್ಕಲ್ಗಳಲ್ಲಿ ನೀವು ನೋಡಿದ್ರೆ ಆ ಬಂಗಾರಪೇಟೆ ಸರ್ಕಲ್ ಅಲ್ಲಿ ಒಂದು ಹಸಿರು ಬಾಟ ತಂದು ಹಾಕ್ಬಿಟ್ರೆ, ಯಾರೋ ಅನಾಥ ಶವ ಸತ್ತೋಗಿದ್ರೆ ತಗೊಂಬಂದ ದುಡ್ಬಿಟ್ಟು ಅದನ್ನ ನೀರ್ಗೆ ಹಾಕಿ ಹೇಳುವಂತ ಕೆಲಸಗಳು ಮಾಡಕ್ ಬಂದ್ರೆ ಅದನ್ನ ತೆಗೆದು ಸೈಡ್ ಹಾಕಿದ್ರೆ, ಅಂತರ್ಗಂಗೆ ಬೆಟ್ಟದಲ್ಲಿ ಯಾರಾದ್ರೂ ಇಲ್ಲಿ ಏನಾದ್ರು ಸತ್ತೋದ್ರೆ ಅವ್ರು ತಗೊಂಡಾಗ ಅಂತರ್ಗಂಗೆ ಬೆಟ್ಟದಲ್ಲಿ ಏನು ಸರ್ಕಾರಿ ಜಾಗ ಇದೆ ಅಲ್ಲಿ ನೋಡ್ಬಿಟ್ಟು ಹಸಿರು ಫ್ಲಾಗ್ ಹಾಕಕ್ ಶುರು ಮಾಡಿದ್ರು, ಅದನ್ನ ನಾವು ತೆಗ್ದು ಹಾಕಿದ್ರಿ. ಎಲ್ಲೆಲ್ಲಿ ನಾವು ಅಂತರ್ಗಂಗೆ ಬೆಟ್ಟದ ಮೇಲೆ ಇರ್ತಕ್ಕಂಥ ಏನು ಮಸೀದಿ ಜಾಗ ಇದೆ ಅದು ಹಿಂದೂಗಳ ಜಾಗ, ಅದು ನಮ್ ಜಾಗ, ಅದನ್ನೆಲ್ಲ ಬಿಡಿಸ್ಕೊಳ್ಳುವಂತ ಕೆಲಸಗಳನ್ನ ನಾವು ಮಾಡ್ಬೇಕು. ಎಲ್ಲೆಲ್ಲಿ ವಕ್ಫ್ ಆಸ್ತಿ ಆಯ್ತು ಅಲ್ಲಿ ಮುಸ್ಲಿಮ್ಸ್ ಯಾರ್ಯಾರು ಬಡವರಿದ್ದಾರೆ, ಹಿಂದೂಗಳು ಯಾರ್ಯಾರು ಬಡವರಿದ್ದಾರೆ, ದಲಿತರು ಯಾರು ಬಡವರಿದ್ದಾರೆ ಅವರಿಗೆಲ್ಲ ಸೈಟ್ಗಳು ಕೊಡೋದ್ರ ಮುಖಾಂತರ, ಮನೆಗಳು ಕೊಡೋದ್ರ ಮುಖಾಂತರ ಅದನ್ನೆಲ್ಲ ನಮ್ಮದಾಗಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ಉತ್ತಮವಾದಂತಹ ದೊಡ್ಡ ಹೋರಾಟವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಸಜ್ಜಾಗೋಣ. ಯಾರೇ ಇನ್ನು ಮೇಲೆ ಈ ರೈತರ ಕಂಟೆಕ್ಟ್ ಬಂದ್ರು BJP ಅವರು ಇದ್ದಾರೆ, ಈ ದೇಶದ ಪ್ರಜೆಗಳಿದ್ದಾರೆ ಅನ್ನೋ ಭಯ ಇರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಈಗ ನಿಮ್ಮನ್ನೆಲ್ಲ ಕುರಿತು ಅಶೋಕಣ್ಣವರು, ನಮ್ಮೆಲ್ಲರ ನಾಯಕರಾದಂತಹ ಅಶೋಕಣ್ಣವರು ನಿಮ್ಮನ್ನ ಕುರಿತು